ರಾಜ್ಯಸಭಾ ವಿಚಾರದಲ್ಲಿ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಹಾಗಾಗಿ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಪಕ್ಷೇತರ ಶಾಸಕರ ಜೊತೆಗೆ ಖುದ್ದಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ನಿರಂತರ ಚರ್ಚೆಯಲ್ಲಿದ್ದಾರೆ. ಪಕ್ಷೇತರ ಶಾಸಕರಾದ ಲತಾ ಪುಟ್ಟಸ್ವಾಮಿ ಗೌಡ, ದರ್ಶನ್ ಪುಟ್ಟಣ್ಣಯ್ಯ ಮತ್ತೆ ಇನ್ನೂ ಕೆಲವು ಅನುಮಾನ ಇರುವಂತಹ ಕಾಂಗ್ರೆಸ್ ಶಾಸಕರ ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಬಿಜೆಪಿ ಅಥವಾ ಜೆಡಿಎಸ್ನಿಂದ ಯಾವುದೇ ಕರೆ ಬಂದರೂ ಕೂಡ ವಾಚ್ಫುಲ್ ಆಗಿರಿ, ತಕ್ಷಣ ತಿಳಿಸಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಕುದುರೆ ವ್ಯಾಪಾರಕ್ಕೆ ಬಹಳ ಪ್ರಯತ್ನಗಳು ನಡೀತಾನೆ ಇವೆ. 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಎಂಟ್ರಿ ಆದ ನಂತರದಲ್ಲಿ ರಾಜ್ಯಸಭಾ ಚುನಾವಣಾ ಕಣ ಸಖತ್ ಕಾವು ಪಡ್ಕೊಂಡಿದೆ. ರೈಟ್, ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ರೀತಿಯಲ್ಲಿ ಸಾಕಷ್ಟು ಕಾವೇರಿದೆ ಅಂತಲೇ ಹೇಳಬೇಕು. ಹೇಗೆ ಶಾಸಕರುಗಳನ್ನ ಹಿಡಿದಿಟ್ಕೊಳ್ಳೋದು ಅನ್ನೋದೇನೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಸವಾಲಾಗಿದೆ. ರೆಸಾರ್ಟ್ಗಳಿಗೆ ಅವ್ರನ್ನ ಶಿಫ್ಟ್ ಮಾಡಬೇಕಾ, ಸೊ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಗ್ರೌಂಡಲ್ಲಿ ಏನು ಪರಿಸ್ಥಿತಿ ಇದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮೂರು ಪಕ್ಷಗಳು ಬಹಳ ಎಚ್ಚರಿಕೆಯಿಂದ ಇದ್ದಾವೆ ಇವತ್ತು ಅಂತ. ಏನು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ? ಒಂದು ಕಡೆ ಅಲ್ಲಿ ರೆಸಾರ್ಟ್ಗಳಲ್ಲಿ ರೂಮ್ ಸಿಗ್ತಾ ಇಲ್ವ ಅಂತ ಅವ್ರಿಗೆ, ಮತ್ತು ಈಗ ಹೇಗೆ ಹಿಡಿದಿಡ್ತಾರೆ? ಶಾಸಕರು ಅಡ್ಡ ಮತದಾನ ಮಾಡದ ರೀತಿಯಲ್ಲಿ, ಅಡ್ಡ ಮತದಾನ ಮಾಡಿದ ತಕ್ಷಣ ಅವ್ರಿಗೇನು ಪನಿಷ್ಮೆಂಟ್ ಇರೋದಿಲ್ಲ, ಹಾಗಾಗಿ ಏನೂ ಆಗಬಹುದು. ಹಾಗೆ ಅಡ್ಡ ಮತದಾನ ಆಗದೇ ಇರೋ ರೀತಿಯಲ್ಲಿ ಯಾವ ಥರ ಎಚ್ಚರಿಕೆಯಿಂದ ತಂತ್ರ ಪ್ರತಿತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಸುರೇಶ್? ಶ್ರೀಲಕ್ಷ್ಮಿ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕೆ ಇಳಿತಿದ್ದಂತೆಯೇ ಈಗ ಅದರಲ್ಲಿ ಮತದಾನದ ದಿನಾಂಕ ಹತ್ತಿರಕ್ಕೆ ಬರ್ತಾ ಇದ್ದಂತೆಯೇ ಈಗಾಗಲೇ ಕಾಂಗ್ರೆಸ್ ನಾಯಕರಲ್ಲಿ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಒಂದು ಕಡೆ ಅಡ್ಡ ಮತದಾನದ ಭೀತಿ, ಮತ್ತೊಂದು ಕಡೆ ತಮ್ಮ ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಬೇಕಾದಂಥದ್ದು ಅನಿವಾರ್ಯತೆ ಅವ್ರಿಗೆ ಇರ್ತಕ್ಕಂಥದ್ದು. ಸೊ ಇದೇ ನಿಟ್ಟಿನಲ್ಲಿ ಈಗ ರೆಸಾರ್ಟ್ ರಾಜಕಾರಣಕ್ಕೆ ಮುಂದಾಗುವ ಬಗ್ಗೆ ಆಲೋಚನೆಯನ್ನು ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತು ಹೋಗಬೇಕಾ ಅಥವಾ ಸೋಮವಾರ ಹೋಗಬೇಕಾ ಅಂತಕ್ಕಂಥ ಒಂದು ಕನ್ಫ್ಯೂಷನ್ ಇರ್ತಕ್ಕಂಥದ್ದು. ಯಾಕೆಂತಂದರೆ ಇವತ್ತು ವಿಧಾನಮಂಡಲದಲ್ಲಿ ಇವತ್ತು ಅಧಿವೇಶನದಲ್ಲಿ ಇವತ್ತು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಇವತ್ತು CM ಅವರು ಉತ್ತರವನ್ನು ಕೊಡಬೇಕಾಗಿತ್ತು ಇವತ್ತು. ಆದರೆ ಇವತ್ತು ಈಗಿನ ಮಾಹಿತಿ ಪ್ರಕಾರ ಇವತ್ತು ಮುಖ್ಯಮಂತ್ರಿಗಳು ಆರೋಗ್ಯದಲ್ಲಿಯ ವ್ಯತ್ಯಾಸ ಇರೋದ್ರಿಂದಾಗಿ ಇವತ್ತು ಅವರು ಬಂದು ಅಧಿವೇಶನದಲ್ಲಿ ಭಾಗಿಯಾಗೋದು ಅಂತಕ್ಕಂಥದ್ದು ಬಹುತೇಕ ಅನುಮಾನ. ಹಾಗೇನೇ ಅವರು ಇವತ್ತು ಉತ್ತರವನ್ನು ಕೊಡೋದಕ್ಕೆ ಕೂಡ ಆಗೋದಿಲ್ಲ. ಈ ನಿಟ್ಟಿನಲ್ಲೇ ಇವತ್ತು BSC ಸಭೆಯನ್ನು ನಡೆಸಿ ಸಭೆಯ ನಂತರ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಮತ್ತೆ ಸೋಮವಾರದವರೆಗೆ ಸದನವನ್ನು ವಿಧಾನಮಂಡಲದ ಉಭಯ ಸದನಗಳನ್ನು ಮುಂದೂಡೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಗೆ ನಿರ್ಧಾರ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಸೋಮವಾರ ಮತ್ತೆ ಸದನ ನಡೆಯೋದ್ರಿಂದ ಸೋಮವಾರ ಸೆಷನನ್ನು ಮುಗಿಸ್ಕೊಂಡು ಆ ನಂತರ ನೇರವಾಗಿ ರೆಸಾರ್ಟ್ಗೆ ಹೋಗೋಣ ಅಂತಕ್ಕಂಥ ಪ್ಲ್ಯಾನಲ್ಲಿ ಒಂದು ಕಡೆ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಒಟ್ಟು 136 ಜನ ಕಾಂಗ್ರೆಸ್ ಶಾಸಕರು, ಜೊತೆಗೆ 3 ಪಕ್ಷೇತರರು, ಜೊತೆಗೆ ಅವರ ಆಪ್ತರು, ಸಿಬ್ಬಂದಿಗಳು ಎಲ್ಲರನ್ನು ಸೇರಿಸಿ ಕನಿಷ್ಠ ಒಂದು 200 ರೂಮ್ಗಳು ಬೇಕಾಗುತ್ತೆ. ಈ 200 ರೂಮ್ಗಳು ಒಂದೇ ರೆಸಾರ್ಟ್ನಲ್ಲಿ ಸಿಗೋದಂಥ ಕಾರಣ ಈಗಾಗಲೇ ಗೋಲ್ಡನ್ ಪಾಮ್ ರೆಸಾರ್ಟು ಮತ್ತು ಈಗಲ್ಟನ್ ರೆಸಾರ್ಟು 2 ರೆಸಾರ್ಟ್ಗಳನ್ನು ಕೂಡ ತಡಕ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ನಾಯಕರು. ಜೊತೆಗೆ ಈಗ 2 ರೆಸಾರ್ಟ್ಗಳಿಗೆ ಶಿಫ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇದೆಲ್ಲದರ ಒಂದು ಮಾನಿಟರಿಂಗ್ ಕೂಡ ನಡೀತಾ ಇರ್ತಕ್ಕಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಖುದ್ದು CM ಮತ್ತು DCM ಇಬ್ಬರು ಕೂಡ ಲತಾ ಮಲ್ಲಿಕಾರ್ಜುನ್ ಹಾಗೇನೇ ಪುಟ್ಟಸ್ವಾಮಿ ಗೌಡ, ದರ್ಶನ್ ಪುಟ್ಟಣ್ಣಯ್ಯ ಅವ್ರ ಜೊತೆ ಈಗಾಗಲೇ ನಿರಂತರ ಸಂಪರ್ಕದಲ್ಲಿದ್ದು, ಒಂದು ವೇಳೆ ಯಾರೇ BJPಯ ಶಾಸಕರಿರ್ಬೋದು ಅಥವಾ ಮೈತ್ರಿ ನಾಯಕರು ಯಾರೇ ಕೂಡ ನಿಮ್ಮನ್ನು ಸಂಪರ್ಕಿಸಿದ್ದೆ ಆದರೆ ನಮಗೆ ಮಾಹಿತಿಯನ್ನು ಕೊಡಿ ತಕ್ಷಣವೇ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ 3 ಪಕ್ಷೇತರ ನಾಯಕರ ಜೊತೆ ನಿರಂತರವಾಗಿ CM ಮತ್ತು DCM ಇಬ್ಬರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಇವ್ರುಗಳು ತಮ್ಗಳಿಗೆ ರೂಮ್ಗಳು ಬೇಕು ಅಂತಂದ್ರೆ, ಓಟ್ ಬೇಕು ಅಂತಂದ್ರೆ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾರೆ. ಅದೇ ರಾಜ್ಯದಲ್ಲಿ ಬರ ಇದೆ ಅಂತಂದ್ರೆ ಇವ್ರಿಗೆ 108 ಕಷ್ಟಗಳು ನೆನಪಾಗ್ಬಿಡ್ತವೆ. ಅದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಇವ್ರಿಗೆ 108 ಚಾಲೆಂಜಸ್. ಎನಿವೇ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.